ನನಗೆ ಈ ಚಿತ್ರಾನ್ನ, ಮೊಸರನ್ನ, ಪಲಾವು, ಪುಳಿಯೋಗರೆ ಇದೇ ಥರ ರೈಸ್ ಐಟಮಲ್ಲಿ ಏನೇ ಕೊಟ್ಟರು ಒಂದೆರಡು ತುತ್ತು ಎಕ್ಸ್ಟ್ರಾ ತಿಂದುಬಿಡ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಪುಟಾಣಿ ವ್ಲಾಗ್. ನಾನು ರತ್ನ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯ 2ನೇ ದಿನ. ಇವತ್ತು ಕೂಡ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಜೊತೆಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದೆರಡು ಸಪೋಟ, 1 ಬೌಲಷ್ಟು ದ್ರಾಕ್ಷಿ, 1 ಟೇಬಲ್ ಸ್ಪೂನಷ್ಟು ಅಗಸೆ ಬೀಜ, ಹಾಗೆ 1 ಕಪ್ಪಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಈ ಫ್ಲಾಕ್ ಸೀಡ್ಸ್ ಅಂತೂ ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಅಂತ ಹೇಳ್ತೀನಿ. ಹಾಗೆ ಗ್ರೈಂಡ್ ಮಾಡಿರುವಂಥ ಈ ಒಂದು ಸ್ಮೂತಿಗೆ 1-2 ಟೀ ಸ್ಪೂನಷ್ಟು ಮಸ್ಕ್ ಸೀಡ್ಸು, ಹಾಗೆ 1-2 ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ಗೋಸ್ಕರ ಜೇನುತುಪ್ಪ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಲ್ಲನೂ ಹಾಕ್ಕೊಳ್ಬೋದು, ಆದರೆ ಸಕ್ಕರೆ ಅಂತೂ ಖಂಡಿತ ಬೇಡ. ಇದ್ರ ಜೊತೆಗೆ 1-2 ಐಸ್ ಕ್ಯೂಬ್ನ ಹಾಕ್ಕೊಂಡು ಈ ಒಂದು ಸ್ಮೂತಿನ ಸವಿತಾ ಇದ್ದರೆ ನನ್ನ ಹೊಟ್ಟೆ ಎಷ್ಟು ತಣ್ಣಗಾಯಿತು ಅಂತೀರ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ 1 ಕಪ್ಪು ಸ್ಮೂತಿ ಸಾಕಾಗ್ಬಿಡುತ್ತೆ. ಏನು ಮಾಡೋದು, ನನಗೂ ಕೂಡ ಈ ಬಿಸಿಬೇಳೆ ಬಾತು, ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು ಈ ತಿಂಡಿನ ರೆಡಿ ಮಾಡಬೇಕಾದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆದರೆ ಎಲ್ರಿಗೂ ಆದಂಗೆ ಮಗು ಆದಮೇಲೆ ನನ್ನ ದೇಹದಲ್ಲೂ ಕೆಲವೊಂದು ಬದಲಾವಣೆ, ಕೆಲವೊಂದು ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರ ಈಗಲಿಂದನೇ ಸ್ವಲ್ಪ ಕೇರ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡಿಕೊಂಡು ಆರೋಗ್ಯದ ಕಡೆ ಗಮನ ಕೊಡೋಣ ಅಂತ ಈ ಒಂದು ತೀರ್ಮಾನಕ್ಕೆ ನಾನು ಬಂದಿದ್ದೀನಿ.